ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 2 ಮಾವಿನ ಹಣ್ಣು, 1 ಗ್ಲಾಸ್ ಹಾಲು ಮತ್ತು ಸಕ್ಕರೆ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮನೇಲೇ ನಾವು ಮಿಲ್ಕ್ ಶೇಕ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅಂದರೆ ಸ್ವೀಟಾಗಿರಬೇಕು ಮಾವಿನ ಹಣ್ಣು ಒಂದು, ಮತ್ತು ಚೆನ್ನಾಗಿ ಹಣ್ಣಾಗಿರಬೇಕು. ತುಂಬ ಕಾಯಾಗೂ ಇರಬಾರ್ದು, ತುಂಬ ಹಣ್ಣಾಗೂ ಇರಬಾರ್ದು. ಒಂದು ಮೀಡಿಯಮಲ್ಲಿ ಹಣ್ಣಾಗಿರಬೇಕು. ಅಂಥ ಹಣ್ಣನ್ನು ನಾವು ತೊಗೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನಾವು ಜ್ಯೂಸ್ ಅಂಗಡಿಲಿ ಹೋಗಿ ಜ್ಯೂಸ್ ಎಲ್ಲ ತೊಗೊಂಡು ಕುಡಿತಾ ಇರ್ತೀವಿ. ಮತ್ತು ಮಿಲ್ಕ್ ಶೇಕ್ ಅಂತಂದರೆ ಈ ಬಟರ್ ಫ್ರೂಟ್ ಎಲ್ಲ ಮಾಡ್ತಾರಲ್ವ, ಅದೇ ರೀತಿ ನಾವು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ನ ಮನೇಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇವಾಗ ನೋಡಿ ನಾನೆಲ್ಲ ಅಂದರೆ 2 ಹಣ್ಣು, ಇದು ತುಂಬ ಚಿಕ್ಕ ಚಿಕ್ಕ ಹಣ್ಣಾಗಿರೋದ್ರಿಂದ 1 ಗ್ಲಾಸ್ ಅಂತೂ ಕರೆಕ್ಟಾಗಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ದಪ್ಪ ಹಣ್ಣಲ್ಲಾದರೆ ನೀವು ಅರ್ಧ ಭಾಗದಲ್ಲಿ 1 ಗ್ಲಾಸು, ಇನ್ನೊಂದು ಅರ್ಧ ಭಾಗದಲ್ಲಿ ಇನ್ನೊಂದು ಗ್ಲಾಸು, 2 ಗ್ಲಾಸ್ ಆಗುತ್ತೆ. ಇದು ತುಂಬ ಚಿಕ್ಕ ಚಿಕ್ಕದು ಮತ್ತು ಸ್ವೀಟು ಇದೆ, ತುಂಬ ಚೆನ್ನಾಗಿದೆ ಸ್ವೀಟಾಗಿ. ಹಾಗಾಗಿ ನಾನಿಲ್ಲಿ 2 ಹಣ್ಣು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಕರೆಕ್ಟಾಗಿ ಆಗುತ್ತೆ ಇದು. ಇವಾಗ ನೋಡಿ ಈ ರೀತಿ, ನೀವಿಲ್ಲ ಅಂದರೆ 1 ಸ್ಪೂನಲ್ಲಾದ್ರೂ ಆಯಿತು. ಹಿಂಗೆ ಎಲ್ಲ ನೀಟಾಗಿ ಎತ್ಕೋಬೇಕು. ಒಳಗಡೆ ಇರೋ ಹಣ್ಣನ್ನು ಸಿಪ್ಪೆ ಮಾತ್ರ ಯೂಸ್ ಮಾಡಬಾರ್ದು. ಹಾಗೆಯೇ ಮೇಲ್ಗಡೆ ನೋಡಿರಿ ಈ ಥರ ಪಲ್ಪ್ ಥರ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೋದು. ಚಾಕಲ್ಲೇ ಕಟ್ ಮಾಡಿ ಈ ರೀತಿಯೂ ತಕ್ಕೋಬೋದು. ಇಲ್ಲ ಸ್ಪೂನಲ್ಲಿ ಲೇಯರ್ ಥರ ನೀವು ತೊಗೊಂಬಿಟ್ಟು ಹಾಕ್ಕೋಬೋದು. ಅಂದರೆ ಜ್ಯೂಸರ್ ಮಿಕ್ಸಿಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಮಿಕ್ಸಿಲಾದರೆ ನಾವು ಮಿಕ್ಸಿ ಆನ್ ಮಾಡಿದಾಗೆಲ್ಲ ತುಂಬ ಚೆಲ್ಲೋಗುತ್ತೆ, ಸುಮ್ಮನೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಾವು ಈ ರೀತಿ ಜ್ಯೂಸರ್ ಮಿಕ್ಸಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ನೀಟಾಗಿ ಬರುತ್ತೆ, ಚೆನ್ನಾಗಿ ಬ್ಲೆಂಡು ಆಗುತ್ತೆ. ಮತ್ತು ನೀವು ಇದನ್ನು ಸ್ವಲ್ಪ ಬೇಕಾದ್ರೆ ಲೇಯರ್ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣಗೆ ನೀವು ಎತ್ತಿಟ್ಕೋಬೋದು. ಅಂದರೆ ನಾವು ಮಿಲ್ಕ್ ಶೇಕ್ ಮಾಡಿದಾಗ ಅದಕ್ಕೆ ತಿನ್ನೋದಕ್ಕೆ ಸೆಂಟ್ರಲ್ ಬೇಕು ಅಂತ ಅಂದಾಗ ನೀವು ಪಲ್ಪಾಗಿ ಇರುತ್ತೆ. ಹಾಗಾಗಿ ಬೇಕಾದ್ರೆ ಎತ್ತಿಟ್ಕೋಬೋದು. ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ. ಅಂದರೆ ನಾನು ಹಾಲಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಸ್ವಲ್ಪ ಉಳಿದಿರುತ್ತಲ್ವ, ಅದೇ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಸಪ್ರೇಟ್ ಎತ್ತಿಡ್ತಾ ಇಲ್ಲ. ನೋಡಿ ಈ ರೀತಿ ಎಲ್ಲದನ್ನು ನಾನು 4 ಪೀಸ್ನ ಇರೋದ್ರಲ್ಲಿರೋ ಹಣ್ಣನ್ನೆಲ್ಲನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಇವಾಗ ಇದು ತುಂಬಾ ಸ್ವೀಟ್ ಇದೆ. ಮುಂಚೆನೇ ಹೇಳಿದ್ನಲ್ಲ, ಹಣ್ಣು ತುಂಬ ಸ್ವೀಟ್ ಇದೆ. ಹಾಗಾಗಿ ಒಂದು 2-3 ಸ್ಪೂನಷ್ಟು, ಅಂದರೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನಾವು ಹಾಲು ಬೇರೆ ಹಾಕ್ತೀವಲ್ವ, ಅದು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇರುತ್ತೆ. ಹಾಗಾಗಿ ನಾನು 1 ಗ್ಲಾಸ್ ಇದಕ್ಕೆ 2 ಸ್ಪೂನ್ ಹಂಗೆ ಹಾಕ್ತಾಯಿದ್ದೀನಿ. ಅದೇ ತುಂಬ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸರ್ ಜಾರ್ ತೊಗೊಂಡು ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಅಂದರೆ ಸಣ್ಣ ಪಪ್ಪು ಥರ ಹಣ್ಣು ಇರಬೇಕು, ಆ ರೀತಿ ಬ್ಲೆಂಡ್ ಮಾಡಬೇಕು. ಅಂದರೆ ಫುಲ್ಲು ಮಾಡಿಬಿಟ್ರೆ ನೀವು ಬೇರೆ ಹಣ್ಣನ್ನು ಕಟ್ ಮಾಡಿ ಅದರೊಳಗಡೆ ಹಾಕ್ಕೊಂಡು ತಿನ್ಬೋದು. ಮತ್ತು ಐಸ್ ಕ್ಯೂಬ್ ಬೇಕು ಅಂದರೂ ಹಾಕ್ಕೋಬೋದು. ನೋಡಿ ಇವಾಗ ರೆಡಿಯಾಗಿದೆ ಮಿಲ್ಕ್ ಶೇಕು. ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ 2 ಹಣ್ಣು ತೊಗೊಂಡಿದ್ನಲ್ಲ, 1 ಗ್ಲಾಸ್ ಈ ರೀತಿ ಆಯಿತು. ನೀವು ಅಂಗಡಿಗೆ ಹೋಗೋದೇ ಬೇಡ, ಮನೇಲೇ ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೇಲೇ ಮಾಡ್ಕೋಬೋದು. ನೋಡಿ ಕಲರು ಅಷ್ಟೇ ಚೆನ್ನಾಗಿದೆ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.